ಬೆಂಗಳೂರಲ್ಲಿ ಕುಡಿಯೋಕೆ ನೀರಿಲ್ಲ, ಇಲ್ಲಿ ಕುಣಿಯೋಕೆ ನೀರು. ಜಲಮಂಡಳಿ ಆದೇಶಕ್ಕೆ ಸಿಟಿ ಮಂದಿ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಜಲಮಂಡಳಿ ಆದೇಶ ಇದೆ, ನೀರನ್ನ ಈ ರೀತಿ ಬಳಕೆ ಮಾಡೋ ಹಾಗಿಲ್ಲ, ರೈನ್ ಡ್ಯಾನ್ಸ್ಗೆ ನೀರನ್ನ ಬಳಕೆ ಮಾಡಬೇಡಿ ಅಂತ ಎಲ್ಲಾ ರೆಸಾರ್ಟ್ಗಳಿಗೆ ಜಲಮಂಡಳಿ ಆದೇಶವನ್ನ ಕೊಟ್ಟಿದೆ. ಆದ್ರೂ ಕೂಡ ಬೆಂಗಳೂರಿನ ವರ್ತೂರಿನ ಖಾಸಗಿ ರೆಸಾರ್ಟ್ನಲ್ಲಿ ರೈನ್ ಡ್ಯಾನ್ಸ್. ಬೆಂಗಳೂರಲ್ಲಿ ಕುಡಿಯುವ ನೀರಿಗೆ ಬರ ಇದ್ರೂ ಕೂಡ ಇಲ್ಲಿ ಶೋಕಿಗೆ ಏನು ಬರ ಇಲ್ಲ. ಜಲಮಂಡಳಿ ಆದೇಶವನ್ನ ಉಲ್ಲಂಘಿಸಿ ಹೈಫೈ ಮಂದಿ ರೈನ್ ಡ್ಯಾನ್ಸ್ ಮಾಡಿರೋದು ಈಗ ಬೆಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಬೆಂಗಳೂರಲ್ಲಿ ಹೋಳಿ ಆಚರಣೆಯ ವೇಳೆ ನೀರು ಪೋಲು ಮಾಡಲಾಗಿದೆ. ಅಪಾರ್ಟ್ಮೆಂಟ್ನೊಂದರಲ್ಲಿ ಹೋಳಿ ಆಚರಣೆಯ ಸಂದರ್ಭದಲ್ಲಿ ನೀರು ಪೋಲು ಮಾಡಲಾಗಿರೋದು, ನೀರಿನ ದುರ್ಬಳಕೆ ಮಾಡಲಾಗಿರೋದು ಚಿಕ್ಕನಾಯಕನಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ. ಅಂದ್ರೆ ಇಲ್ಲಿ ನೀರಿನ ದುರ್ಬಳಕೆ ಮಾಡಬಾರ್ದು, ಅದು ಈ ಸಂದರ್ಭದಲ್ಲಿ ಜಲಕ್ಷಾಮದಿಂದ ಬೆಂಗಳೂರು ತತ್ತರಿಸಿ ಹೋಗಿರುವ ಈ ಸಂದರ್ಭ, ಆಚರಣೆಗಳ ನೆಪದಲ್ಲಿ ನೀರು ಹಾಳು ಮಾಡಬೇಡಿ ಅಂತ ಹೇಳಿದ್ರು ಕೂಡ, ದುರ್ಬಳಕೆ ಮಾಡಬಾರ್ದು ಅಂದ್ರೂ ಕೂಡ ಯಾವುದೇ ರೀತಿಯ ಒಂದು ಕೇರ್ ಮಾಡ್ತಾ ಇಲ್ಲ ಇವರು. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇಂದಲೇ ರೈನ್ ಡ್ಯಾನ್ಸ್ ಆಯೋಜನೆ ಮಾಡಲಾಗಿದೆ. ಮನ ಟ್ರಾಪಿಕಲ್ ಅಪಾರ್ಟ್ಮೆಂಟ್ ನಲ್ಲಿ ಈ ರೀತಿ ರೈನ್ ಡ್ಯಾನ್ಸ್ ಆಯೋಜನೆ ಮಾಡಲಾಗಿರೋದು. ನಗರದಲ್ಲಿ ನೀರಿಲ್ಲದೆ ಜನ ಪರದಾಡ್ತಾ ಇದ್ರು ಕೂಡ ಡೋಂಟ್ ಕೇರ್. ಹೋಳಿ ಆಚರಣೆಯ ಸಂದರ್ಭದಲ್ಲಿ ಇಲ್ಲಿ ನೀರನ್ನ ಪೋಲು ಮಾಡಲಾಗಿದೆ ರೈನ್ ಡ್ಯಾನ್ಸ್ಗೋಸ್ಕರ. ಅಷ್ಟು ಪ್ರಮಾಣದ ನೀರನ್ನ ವೇಸ್ಟ್ ಮಾಡೋ ಬದಲು ಕುಡಿಯುವ ನೀರಿನ ಸಮಸ್ಯೆಯಲ್ಲಿದ್ದು ಅಲ್ಲಿನ ಜನರಿಗೆ ಆ ನೀರನ್ನು ಪೂರೈಕೆ ಮಾಡಬಹುದಿತ್ತು ಅನ್ನುವಂಥದ್ದು ಬೆಂಗಳೂರಿಗರ ಒಂದು ಅಭಿಪ್ರಾಯ. ನೀರು ಈ ಸಂದರ್ಭ ಬಹಳ ಅತ್ಯಮೂಲ್ಯ, ಯಾಕಂದ್ರೆ ಇನ್ನೂ ಕೂಡ ಮಳೆಯ ಲಕ್ಷಣವೇ ಇಲ್ಲ. ಇನ್ನು ಕೆರೆ ಕೋಡಿಗಳೆಲ್ಲ ಬತ್ತಿ ಹೋಗಿವೆ, ಅಲ್ಲಿ ಡ್ಯಾಮ್ಗಳೆಲ್ಲ ಖಾಲಿ ಖಾಲಿ ಆಗಿವೆ, ಕುಡಿಯುವ ನೀರಿನ ಸೆಲೆಗಳೆಲ್ಲವೂ ಕೂಡ ಖಾಲಿ ಖಾಲಿ. ಇಂಥ ಸಂದರ್ಭ ನೀರು ಸ್ವಲ್ಪ ಪೋಲು ಮಾಡಿದ್ರೂ ಕೂಡ ತುಂಬ ಬೆಲೆಯನ್ನು ತೆರಬೇಕಾಗತ್ತೆ. ಈಗಾಗಲೇ ಬೆಂಗಳೂರಿನ ಹಲವು ಕಡೆ 2 ದಿನಕ್ಕೊಂದ್ಸತಿ, ವಾರಕ್ಕೊಂದ್ಸತಿ ನೀರು ಸಿಗ್ತಾ ಇದೆ. ಇನ್ನು ಟ್ಯಾಂಕರ್ಗಳ ಮಾಫಿಯಾ ಅಂತೂ ಗೊತ್ತೇ ಇದೆ, ಹೆಚ್ಚಿನ ಬೆಲೆಯಲ್ಲಿ ದುಡ್ಡು ವಸೂಲಿ ಆಗ್ತಾ ಇದೆ. ನೀರಿನ ವಿಚಾರದಲ್ಲಿ ಅಲ್ಲಲ್ಲಿ ನೀರಿನ ಕಳ್ಳತನದಿಂದ ಹಿಡಿದು ನೀರಿನ ದುರ್ಬಳಕೆಯಿಂದ ಹಿಡಿದು ಹಲವು ಸಮಸ್ಯೆಗಳು ಕಾಡ್ತಾ ಇವೆ ಜನರನ್ನ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಡಿಬೇಕಾಗಿದ್ದಂತಹ ಯುವ ಜನತೆಯೇ ಇಂತಹ ರೀತಿಯಲ್ಲಿ ನೀರು ಪೋಲಾಗುವಿಕೆಗೆ ಮುಂದಾಗಿರೋದು ನಿಜಕ್ಕೂ ಕೂಡ ಅತ್ಯಂತ ಖೇದಕರ. ನಾವು ಗಮನಿಸ್ತಾ ಇದ್ದೀವಿ ವರ್ತೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಯಾವ ರೀತಿ ರೈನ್ ಡ್ಯಾನ್ಸ್ ಆಯೋಜನೆ ಮಾಡಲಾಗಿತ್ತು ಅಂತ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ BWSSP ಚೀಫ್ ಇಂಜಿನಿಯರ್ ಸುಧೀರ್ ಅವರೀಗ ಸಂಪರ್ಕದಲ್ಲಿದ್ದಾರೆ. ಸುಧೀರ್ ಸರ್, ಏನಿದು ನೀರು ಇಷ್ಟೊಂದು ಪೋಲ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ, ಅದು ಕೂಡ ತಮ್ಮ ಗಮನಕ್ಕೆ ಬಂದಿದೆ ಅನ್ಕೋತೀನಿ ಇದೆಲ್ಲ? ಅಲ್ಲ ಮೇಡಮ್, ಈಗ ಅದೇ TV9 ಅವರು ಈಗ ತಮ್ಮ ರಿಪೋರ್ಟ್ ನಮ್ ಗಮನಕ್ಕೆ ತಂದಿದ್ದಾರೆ. ಈಗ ನಮ್ಮ ಕನ್ಸರ್ನ್ ಇಂಜಿನಿಯರ್ಸ್, ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳ ಸ್ಪಾಟ್ಗೆ ಹೋಗ್ತಾರೆ. ನಾವು ಜನತೆಗೆ, ನಾವು ನಾಗರಿಕರಿಗೆ ಇಷ್ಟೇ ರಿಕ್ವೆಸ್ಟ್ ಮಾಡಿರೋದು, ಬೆಂಗಳೂರಿನಲ್ಲಿ ಈಗ ನಮ್ಗೆ ಕುಡಿಯೋ ನೀರು ಅಭಾವ ಇರೋದ್ರಿಂದ, ಈ ತರ ಬೋರ್ವೆಲ್ಗಳು ಬತ್ತಿ ಹೋಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕುಡಿಯೋ ನೀರನ್ನ ಪೋಲ್ ಮಾಡಬೇಡಿ. ಅವರ ರೈನ್ ಡ್ಯಾನ್ಸ್ ಏನು ಹೋಳಿ ಹಬ್ಬ ಇದೆ ಅದಕ್ಕೆ ನಮ್ ನಿಷೇಧ ಇಲ್ಲ, ನೀರನ್ನ ಪೋಲ್ ಮಾಡದಲ್ಲೇ ರೈನ್ ಹಬ್ಬ ಮಾಡಿ, ಹೋಲ್ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನೀವು ಆದೇಶ ಕೊಟ್ಟಿದ್ದೀರಲ್ವಾ ಎಲ್ಲಾ ರೆಸಾರ್ಟ್ಗಳಿಗೆ? ಹೌದೌದು. ಈಗ ಉಲ್ಲಂಘನೆ ಮಾಡಿದ್ದಾರೆ ಸರ್, ಏನ್ ಕ್ರಮ ಕೈಗೊಳ್ತೀರಾ? ಕೂಡಲೇ ಕ್ರಮ ತೆಗೆದುಕೋತೀವಿ. ಅಲ್ಲಿ ನಮ್ಮ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ ನಮ್ಮ ಇಂಜಿನಿಯರ್ಸ್, ಈಗಲೇ ನಾವು ಸ್ಪಾಟ್ಗೆ ಹೋಗಿ ಅದನ್ನ ತಗೊಂಡು ಕ್ರಮ ತೆಗೆದುಕೋ. ಅಂದ್ರೆ ಏನ್ ಕ್ರಮ ಆಗುತ್ತೆ ಸರ್? ಕ್ರಮ ಅಂದ್ರೆ ಯಾವ ರೀತಿ ಕ್ರಮ? ಈಗ ಅವರಿಗೆ ಏನ್ ನಮ್ಮ ಕಾನೂನಲ್ಲಿ ಏನು, ನಾವು ಈಗ ಏನು ನಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅದ್ರ ಪ್ರಕಾರ ನಮ್ಮ ಮಂಡಳಿಯಲ್ಲಿ ಏನು ರೂಲ್ಸ್ ಇಶ್ಯೂ ಮಾಡಿದ್ದಾರೆ ಆ ಗೈಡ್ಲೈನ್ಸ್ ಪ್ರಕಾರ ಇಮಿಡಿಯೇಟ್ ಆಗಿ ಇದು ಮಾಡ್ತೀವಿ ಅವ್ರಿಗೆ. ಓಕೆ, ಅಂದ್ರೆ ಈಗ ಶಿಸ್ತು ಕಠಿಣ ಕ್ರಮ ಆಗತ್ತಾ ಅಥವಾ ಬಾಯಿ ಮಾತಲ್ಲಿ ಎಚ್ಚರಿಕೆ ಅಷ್ಟೇ ಆಗತ್ತಾ? ಇಲ್ಲ ಕ್ರಮನೇ ತೆಗೆದುಕೋತೀವಿ. ಆ ತರ ಮಾಡೋಂಗಿಲ್ಲ. ಯಾಕೆಂದ್ರೆ ಕುಡಿಯೋ ನೀರಿಗೆ ಇಷ್ಟೊಂದು ಅಭಾವ ಇದ್ದಾಗ ಯಾರು ಕೂಡ ದಯಮಾಡಿ ನಾವು ಇದಕ್ಕೆ ವಾಟರ್ನ ಈ ತರ ಪೋಲ್ ಮಾಡಬೇಡಿ ಅಂತಾನೆ ನಾವು ದಿನ ನಾವು ಅದನ್ನೇ ಅಭಿಯಾನ ಮಾಡ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ಈ ತರ ಮಾಡೋದು ಅವರು ಸಮಂಜಸ ಅಲ್ಲ. ಈ ಕೂಡಲೇ ತಾವೇನ್ TV9 ಅವ್ರು ನಮ್ಗೆ ಫೈನ್ ಹಾಕ್ತೀರಾ ಸರ್? ಫೈನ್ ಹಾಕ್ತೀರಾ? ಅದು ಕಾನೂನು ಪ್ರಕಾರ ಏನಿದೆ ಅದ್ ನೋಡ್ಬಿಟ್ಟು ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಈಗ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆಲವು ಕಡೆ ಏನಾಗ್ತದೆ, ಜಲಮಂಡಳಿ ಅಧಿಕಾರಿಗಳೇ ನೀರನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತಾನೂ ಕಂಪ್ಲೇಂಟ್ ಬಂದಿದೆ ಬೆಂಗಳೂರಲ್ಲಿ. ಟಿ ದಾಸರಹಳ್ಳಿಯಲ್ಲಿ ನೀರು ಮಾರಾಟ ಮಾಡ್ಲಾಗ್ತದೆ ಜಲಮಂಡಳಿ ಕಡೆಯಿಂದನೇ ಅಂತ.
ಆ ತರದ್ದೇನು ಆ ತರದ್ದೆಲ್ಲ ಇಲ್ಲ. ಈಗ ತಾವೇನಾದ್ರು ಆ ತರ ಸ್ಪೆಸಿಫಿಕ್ ಏನಾದ್ರು ಇದ್ರೆ ತಾವು ತಿಳಿಸಿದ್ರೆ ಕೂಡಲೇ ಕ್ರಮ ತೆಗೆದುಕೋತೀವಿ. ಸರ್ ಹಾಗೆ ಲೈನಲ್ಲಿ ಇರಿ, ಅದೇ ಸುದ್ದಿ ನಾನೀಗ ಓದ್ತೀನಿ ನೋಡಿ. ಬೆಂಗಳೂರಲ್ಲಿ ನೀರು ಮಾರಾಟ ದಂಧೆ ಯಾವ ರೀತಿ ಅಂತಂದ್ರೆ ಟಿ ದಾಸರಹಳ್ಳಿಯಲ್ಲಿ ನೀರು ಮಾರಾಟ ಮಾಡ್ತಾ ಇರುವ ಆರೋಪ ಕೇಳಿ ಬರ್ತಾ ಇದೆ. ಖಾಸಗಿ ಅಂಗಡಿಗಳು ಮತ್ತೆ ಹೋಟೆಲ್ಗಳಿಗೆ ನೀರನ್ನ ದುಡ್ಡು ಕೊಟ್ಟು ಸೇಲ್ ಮಾಡಲಾಗ್ತಾ ಇದೆ. ಅದರ ವಿಡಿಯೋ ಕೂಡ ಫುಲ್ ವೈರಲ್ ಆಗಿದೆ. BWSSP ಸಿಬ್ಬಂದಿ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಟೆಲ್ಗಳಿಂದ 500 ರೂಪಾಯಿ ಪಡೆದು ನೀರು ಮಾರಾಟ ಮಾಡಲಾಗ್ತಾ ಇರುವಂತಹ ಆರೋಪ. ಸುಧೀರ್ ಸರ್ ಕೇಳಿಸ್ಕೊತಾ ಇದೀರಿ ಅನ್ಕೊಂಡೆ. ಅದನ್ನ ನಮಗೆ ನಿಮ್ಮ ರಿಪೋರ್ಟರ್ ಇಂದ ತಗೊಂಡು ಈ ಕೂಡಲೇ ನಮ್ಮ ಕನ್ಸರ್ನ್ ಏರಿಯಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಳ್ಸಿಕೊಟ್ಟು ಇಮಿಡಿಯೇಟ್ ಚೆಕ್ ಮಾಡಿಸ್ತೀವಿ ಮೇಡಮ್. ಆ ತರ ಇದ್ರೆ ಕೂಡಲೇ ಕ್ರಮ ತೆಗೆದುಕೋತೀವಿ. ಖಂಡಿತವಾಗ್ಲಿ, ಯಾಕಂದ್ರೆ ಕ್ರಮ ಕೈಗೊಳ್ಳಬೇಕು. ಇದಕ್ಕೆ ಸಾಕ್ಷ್ಯವಾಗಿ ದೃಶ್ಯ ಕೂಡ ಇದೆ. ಇಲ್ಲ ಈಗ ಖಂಡಿತ ಈಗಲೇ ಕ್ರಮ ತೆಗೆದುಕೋತೀವಿ. ಈಗಲೇ ಸ್ಪಾಟ್ ಕಳಿಸ್ತೀವಿ ನಮ್ಮ ಇಂಜಿನಿಯರ್ಸ್. ವಿಡಿಯೋ ಇದೆ, ಆಡಿಯೋ ಇದೆ. ಇಲ್ಲಿ ಜಲಮಂಡಳಿನೇ ಈ ರೀತಿ ಬಿಹೇವ್ ಮಾಡಿದ್ರೆ ಇನ್ಯಾರು ನಮ್ ನ್ಯಾಯ ಕೊಡ್ತಾರೆ ನೀರಿನ ವಿಚಾರದಲ್ಲಿ ಅಂತ ಜನ ಕೇಳ್ತಾ ಇದ್ದಾರೆ. ಈ ತರ ಯಾವುದೇ ಕಾರಣಕ್ಕೂ ಆಗಕ್ ಸಾಧ್ಯ ಇಲ್ಲ. ಬಟ್ ಆದ್ರೂ ಕೂಡ ತಾವು ಹೇಳ್ತಾ ಇದ್ರ ಅಂದ್ಮೇಲೆ ಕೂಡಲೇ ಅದನ್ನ ಸ್ಥಳ ಕಳಿಸಿ ಪರಿಶೀಲಿಸಿ ನಾವು ದೃಶ್ಯ ಸಮೇತ ತೋರಿಸ್ತಾ ಇದೀವಿ ಸರ್. ಆಡಿಯೋ ವಿಡಿಯೋ ಸಮೇತ ತೋರಿಸ್ತಾ ಇದೀವಿ. ಟಿ ದಾಸರಹಳ್ಳಿದು ಕಳಿಸ್ತೀವಿ ಮೇಡಮ್. ಈಗಲೇ ಸ್ಪಾಟ್ ಕಳಿಸಿ ಅದನ್ನ ಚೆಕ್ ಮಾಡಿಸ್ತೀವಿ. ಅದ್ರ ಜೊತೆಗೆ ಈ ನೀರು ಪೋಲ್ ಆಗೋದಿದೆಯಲ್ಲ, ಎಲ್ಲೆಲ್ಲಿ ನೀರು ಪೋಲ್ ಮಾಡಲಾಗತ್ತೆ, ಒಂದು ಶಿಸ್ತು ಕ್ರಮ ಆಗ್ಬೇಕು ಸರ್. ಯಾಕಂದ್ರೆ ನೀರಿನ ಸಮಸ್ಯೆ ಯಾವ ರೀತಿ ಇದೆ ಬೆಂಗಳೂರಲ್ಲಿ ಗೊತ್ತು. ಪೆನಾಲ್ಟಿ ಹಾಕಿದೀವಿ. ಯಾರ್ಯಾರು ಎಲ್ಲಿ ಮಾಡಿದ್ರೆ ನಿನ್ನೆಯಿಂದ ಪೆನಾಲ್ಟಿ ಇಂಪೋಸ್ ಮಾಡಿದೀವಿ ನೋಡಿ. 5,000 ಅದೇನೇನ ಸಂಬಂಧಪಟ್ಟಂತೆ ನಾವು ಪೆನಾಲ್ಟಿ ಇಂಪೋಸ್ ಮಾಡಿದೀವಿ. ಆಮೇಲೆ ಜನರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಕೆಲವು ಕಡೆ ಒಂದೊಂದು ಕೇಸ್ ಬರ್ತಾ ಇದೆ, ಬಟ್ ಅವು ಸ್ಟಾಪ್ ಆಗುತ್ತೆ. ಇನ್ನು ಸ್ವಲ್ಪ ದಿನದಲ್ಲಿ ಅದು ಸ್ಟಾಪ್ ಆಗುತ್ತೆ. ಓಕೆ, ಒಂದು ಕಡೆ ರೆಸಾರ್ಟ್ ಗಳಲ್ಲಿ, ಇನ್ನೊಂದು ಕಡೆ ಅಪಾರ್ಟ್ಮೆಂಟ್ ಗಳಲ್ಲಿ ಸರ್ ಈ ರೀತಿಯ ಹೋಳಿ ಆಚರಣೆ ಅಂತ ಹೇಳ್ಕೊಂಡು ರೈನ್ ಡಾನ್ಸ್ ಬೇಡ ಅಂತ ಹೇಳಿದ್ರು ಆಯೋಜನೆ ಮಾಡಿದ್ದಾರೆ ನೋಡಿ. ಅಲ್ಲಲ್ಲ, ಈಗ ಕೂಡಲೇ ಕ್ರಮಕ್ಕೆ ಸ್ಪಾಟ್ ಕಳಿಸಿದೀವಿ. ನಮ್ಮ ಕನ್ಸರ್ನ್ ನಮ್ಮ ಕುಮಾರ್ ನಾಯಕ್ ಸಾಹೇಬ್ರು ಅಂತ ಹೇಳಿ ಅವರು ಕನ್ಸರ್ನ್ ಚೀಫ್ ಇಂಜಿನಿಯರ್ ಅದಕ್ಕೆ ಈಸ್ಗೆ ಈಗ ಹೇಳಿದೀವಿ. ಅವ್ರು ಇಮಿಡಿಯೇಟ್ ಆಗಿ ಅವರ ಸಿಬ್ಬಂದಿ ಕಳಿಸಿ ಈಗ ಕ್ರಮ ತೆಗೆದುಕೊಳ್ಳೋಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಓಕೆ, ಅಂದ್ರೆ ಜಲಕ್ಷಾಮ ಯಾವ ರೀತಿ ಇದೆ ಬೆಂಗಳೂರಲ್ಲಿ ಎಲ್ರಿಗೂ ಕೂಡ ಐಡಿಯಾ ಸಿಗ್ತಾ ಇದೆ ಇವಾಗ. ಈಗ ಎಲ್ರಿಗೂ ಜಲಕ್ಷಾಮ ಅನ್ನೋದಕ್ಕಿಂತ ಜನರು ಕುಡಿಯೋ ನೀರಿಗೆ ಎಷ್ಟು ಪ್ರಯಾರಿಟಿ ಕೊಡಬೇಕು, ಆಮೇಲೆ ನೀರು ಪೋಲಾಗೋದನ್ನ ಹೇಗ್ ತಡಿಬೇಕು, ಯಾವ್ದಕ್ಕೆ ಯಾವ ಸಂದರ್ಭದಲ್ಲಿ ಯಾವ ತರದ ಕ್ರಮ ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಜನಕ್ಕೆ ತುಂಬಾ ಈಗ ಅವೇರ್ನೆಸ್ ಬಂದಿದೆ. ಜನ ಕೂಡ ನಮಗ್ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಮೀಡಿಯಾದವ್ರದ್ದು ನಮಗ್ ಸಪೋರ್ಟ್ ಚೆನ್ನಾಗಿ ಸಿಕ್ಕಿದೆ. ಸೊ ನಿಮ್ಮಿಂದ ಅರ್ಧ ಜನಕ್ಕೆ ನಮಗೆ ಬೆಂಗಳೂರಿನಲ್ಲಿ ಈಗ ನಮ್ಮ ಎಂತದ್ದು ಫ್ಲೋ ರಿಸ್ಟ್ರಿಕ್ಟರ್ ಇರ್ಬೋದು, ಏರೇಟರ್ ಇರ್ಬೋದು, ಇವೆಲ್ಲ ಅಳವಡಿಸೋದಕ್ಕೆ ನಿಮ್ಮಿಂದೆಲ್ಲ ತುಂಬಾ ನಮಗೆ ಸಹಕಾರಿಯಾಗಿದೆ. ಅಲ್ಲ, ನಾವು TV9 ಕೂಡ ನೀರಿಲ್ಲ ಅಂತ ಅಭಿಯಾನ ಮಾಡ್ತಾ ಇದೀವಿ. ಯಾವ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇದೆ ಸಂಪೂರ್ಣ ವಿವರವಾಗಿ ನಾವು ತೋರಿಸ್ತಾ ಇದೀವಿ. ಜನರನ್ನ ಮಾತಾಡಿಸ್ತಾ ಇದೀವಿ. ಪರಿಹಾರ ಕೂಡ ನೀವು ಆ ಸಂದರ್ಭದಲ್ಲಿ ಭೇಟಿ ಕೊಟ್ಟು ಎಷ್ಟಾಗುತ್ತೋ ಅಷ್ಟು ಪರಿಹಾರ ಕೂಡ ಮಾಡ್ತಾ ಇದ್ದೀರಾ. ಬಟ್ ಇದು ಇಷ್ಟಕ್ಕೆ ಅಲ್ಲ ಸರ್, ಒಂದು ಕಡೆ ಸಮಸ್ಯೆ ಪರಿಹರಿಸೋದು, ಇನ್ನೊಂದು ಕಡೆ ಸಮಸ್ಯೆ ಮಾಡ್ತಾರಲ್ಲ ಜನರೇ, ಅದಕ್ಕೇನ್ ಮಾಡ್ಬೇಕು ಅಂತ ಅಲ್ಲ ಕ್ರಮ ತೆಗೆದುಕೋತಾ ಇದೀವಿ. ಅಲ್ಲ ಈಗ ಎಲ್ಲ ಕನ್ಸರ್ನ್ಡ್ ಮೀಟರ್ ರೀಡರ್ಸ್, ವಾಟರ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದಾರೆ. ಅವರೆಲ್ಲ ಕ್ರಮ ತೆಗೆದುಕೋತಾರೆ. ಈಗ ಏನೇ ಇದು ದಯವಿಟ್ಟು ನಮಗೂ ನಾಗರಿಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮೀಡಿಯಾದವರು ನೀವು ನಮ್ಮನ್ನ ಇಮಿಡಿಯೇಟ್ ಆಗಿ ಎಲ್ಲಾರು ಈ ತರದ್ ನಡೆದು ಬಂದ್ರೆ ತಿಳಿಸ್ತಾ ಇದ್ದೀರಿ. ನಮ್ದೇ ಆದಂತಹ ಸೋರ್ಸ್ ಅಲ್ಲಿ ನಾವು ಚೆಕ್ ಮಾಡ್ತಾ ಇದೀವಿ. ಸೊ ಎಲ್ಲರ ಸಹಕಾರದಿಂದ, ನಾಗರಿಕರ ಸಹಕಾರದಿಂದ ಇದು ಒಂದು ಒಳ್ಳೆ ಬೆಳವಣಿಗೆ, ಒಳ್ಳೆ ರೀತಿನಲ್ಲಿ ನಡೀತಾ ಇದೆ. ಸ್ವಲ್ಪ ದಿನದಲ್ಲಿ ಇದು ಎಲ್ಲಾನು ಕಡಿಮೆ ಆಗುತ್ತೆ. ಒಂದೊಂದು ಇಲ್ಲಿ ಕೇಸ್ ಇರುತ್ತೆ, ಇದನ್ನೆಲ್ಲ ಸ್ಟಾಪ್ ಮಾಡ್ತೀವಿ. ಖಂಡಿತ ಸರ್. ಈಗ ಇವ್ರ ವಿರುದ್ಧ ಏನ್ ಕ್ರಮ ಕೈಗೊಳ್ಳಲಾಗುತ್ತೆ ನಾವು ಕೂಡ ಕಾಯ್ತಾ ಇದೀವಿ ಏನಾಗುತ್ತೆ ಅಂತ ನೋಡೋದಕ್ಕೆ. ಇನ್ನೊಂದು ಆ ಟಿ ದಾಸರಹಳ್ಳಿಯ ವಿಚಾರ ಇದೆಯಲ್ಲ ಸರ್, ಜನರಿಗೆ ಈ ರೀತಿ ಮೋಸ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು. ಇಲ್ಲ, ತುಂಬಾ ಆತರ ಮಾಡಿದ್ರೆ ಅದು ತುಂಬಾ ಇದಾಗತ್ತೆ, ಅದು ತಪ್ಪಾಗತ್ತೆ. ಅದು ಈಗ್ಲೇ ಅದು ನಮ್ಮ ಮಂಡಳಿಲಿ ಆತರ ಆಗಿರಕ್ ಸಾಧ್ಯ ಇಲ್ಲ. ಈಗ್ಲೇನೆ ಕೂಡಲೇ ಕ್ರಮ ತೆಗೆದುಕೋತೀವಿ. ಓಕೆ, ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ. ಇದು BWSSP ಚೀಫ್ ಇಂಜಿನಿಯರ್ ಸುಧೀರ್ ಅವರು ಹೇಳಿರುವಂತಹ ಮಾತು. ಏನು ಕಾನೂನು ಪ್ರಕಾರ ಏನೇನು ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅವರು ಆದೇಶ ಉಲ್ಲಂಘನೆ ಮಾಡಿದ ನಿಟ್ಟಿನಲ್ಲಿ ಆ ಒಂದು ಕ್ರಮವನ್ನ ಕೈಗೊಳ್ತೀವಿ, ಜೊತೆಗೆ ದಂಡ ಹಾಕಬೇಕು ಅಂತದ್ದು ದಂಡನೂ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಖಾಸಗಿ ರೆಸಾರ್ಟ್ಗಳು ಅಷ್ಟೇ ಅಲ್ಲ, ಅಪಾರ್ಟ್ಮೆಂಟ್ಗಳು ಕೂಡ ಅಂದ್ರೆ ನೀರು ಪೋಲು ಮಾಡಬಾರ್ದು, ರೈನ್ ಡಾನ್ಸ್ ಆಯೋಜನೆ ಮಾಡಬೇಡಿ ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿದಂತಹ ಕಾರಣಕ್ಕಾಗಿ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಈಗ BWSSP ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನೊಂದು ಕಡೆ ದಾಸರಹಳ್ಳಿಯ ಒಂದು ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ. ದಾಸರಹಳ್ಳಿಯಲ್ಲಿ ಯಾವ ರೀತಿ ಟಿ ದಾಸರಹಳ್ಳಿಯಲ್ಲಿ ಯಾವ ರೀತಿ ಅಂತಂದ್ರೆ ನೀರನ್ನ ಹಣಕ್ಕೆ ಮಾರಾಟ ಮಾಡಲಾಗ್ತಾ ಇದ್ದಂತಹ ಒಂದು ಘಟನೆ ಅದು ಕೂಡ ಜಲಮಂಡಳಿ ಅಧಿಕಾರಿಗಳ ವಿರುದ್ಧವೇ ಕೇಳಿ ಬರ್ತಾ ಇರುವಂತಹ ಆರೋಪ. ನೀರು ಮಾರಾಟ ದಂಧೆ ಬಯಲಾಗಿದೆ. ಒಂದು ಕಡೆ ಹೋಳಿ ಆಚರಣೆ ವೇಳೆ ನೀರು ಪೋಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಅಧಿಕಾರಿಗಳನ್ನ ಸ್ಥಳಕ್ಕೆ ಕಳಿಸ್ತೀನಿ, ಈ ಬಗ್ಗೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ TV9ಗೆ BWSSP ಚೀಫ್ ಇಂಜಿನಿಯರ್ ಸುಧೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ. ಈ ಸಂದರ್ಭ ಅವ್ರು ಹೇಳಿದ್ದಾರೆ, ನಿಯಮ ಉಲ್ಲಂಘನೆ ಮಾಡಿದಂತಹ ಅಪಾರ್ಟ್ಮೆಂಟ್ಗೆ
ನೋಟಿಸ್ ಅನ್ನ ನೀಡಲಾಗುತ್ತೆ, ರೆಸಾರ್ಟ್ಗಳಿಗೂ ನೋಟಿಸ್ ನೀಡಲಾಗುತ್ತೆ. ತಪ್ಪು ಕಂಡು ಬಂತು ಅಂತಂದ್ರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ತಾರೆ. ಟಿವಿ9ಗೆ BWSSP ಚೀಫ್ ಇಂಜಿನಿಯರ್ ಸುಧೀರ್ ಈ ಹೇಳಿಕೆಯನ್ನ ಕೊಟ್ಟರು. ಈಗ ಮಾತಾಡ್ತಾ ಈ ವಿಚಾರವಾಗಿ ಅವರು ಕಠಿಣ ಕ್ರಮ ಕೈಗೊಳ್ತೀವಿ, ಖಂಡಿತವಾಗ್ಲೂ ಯಾರನ್ನು ಬಿಡೋದಿಲ್ಲ ಈ ವಿಚಾರವಾಗಿ ಅಂತ ಅವರು ಹೇಳಿದ್ದಾರೆ. ವರ್ತೂರ್ನ ಖಾಸಗಿ ರೆಸಾರ್ಟ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಎಲ್ಲಾ ರೆಸಾರ್ಟ್ಗಳಿಗೆ ಸುತ್ತೋಲೆನ ಆದೇಶವನ್ನು ಕಳುಹಿಸಲಾಗಿತ್ತು ಜಲಮಂಡಳಿ ಕಡೆಯಿಂದ. ಈ ಬಾರಿ ಯಾರು ಕೂಡ ಹೋಳಿ ಆಚರಣೆ ವೇಳೆ ರೈನ್ ಡ್ಯಾನ್ಸ್ ಆಯೋಜನೆ ಮಾಡಬೇಡಿ, ನೀರು ಪೋಲು ಮಾಡಬೇಡಿ ಅಂತ. ಆದ್ರೂ ಕೂಡ ಅದನ್ನ ಮೀರಿ ಅವರು ಈ ರೀತಿ ನಡ್ಕೊಂಡಿದ್ದಾರೆ. ಹೀಗಾಗಿ ಅವರೀಗ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.